ನನ್ನ ಭಾಳ ಆತ್ಮೀಯ ಸ್ನೇಹಿತ, ಒಂದು 25 ವರ್ಷದ ನಾನು ಅವನು ಸ್ನೇಹಿತರು. ನನಗೆ ಬೆಳಿಗ್ಗೆ ನನ್ನ ಸ್ನೇಹಿತರ ಫೋನ್ ಮಾಡಿದ್ರು, ಹಿಂಗೆ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ ಹಿಂಗೆ ತೇಜಸ್ವಿನಿಗೆ ಅಂತೇಳಿ. ಹಾಸ್ಪಿಟ್ಲ್ ಹತ್ರ ಬಂದು ನೋಡಿದೆ, ಅಷ್ಟೊತ್ತಿಗೆ ಪ್ರಾಣ ಹೋಗಿತ್ತು. ಏನೋ ರಾತ್ರಿ ಏನೋ ಬಾರ್ ಹತ್ರ ಏನೋ ಗಲಾಟೆ ಆಯಿತು ಹಾಗೆ ಹೀಗೆ ಅಂತೇಳಿ ಹೇಳಿದರು. ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ ನಮಗೆ ಏನು ಅಂತೇಳಿ. ಬಟ್ ಹೊಡೆದಿರೋದು ನಿಜ, ನನಗೆ ಹೊಡೆದಾಕಿರೋದು ನಿಜ. ಅದು ಈ ಮಾರ್ಕೆಟ್ ರೋಡಲ್ಲಿ ಪ್ರೀತಮ್ ಬಾರ್ ಅಂತೇಳಿ ಇತ್ತಲ್ಲ, ಅಲ್ಲಾಗಿರೋದು. ಏನು 2 ಗಂಟೆ ರಾತ್ರಿ ತಂದು ಯಾರು ಗೊತ್ತಿಲ್ಲ, ಯಾರೋ ತಂದು ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹೋದ್ರಂತೆ. ಈಗ ಪೊಲೀಸ್ನವ್ರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾರು ಏನು ಅಂತೇಳಿ. ಫ್ರೆಂಡ್ ಸರ್ಕಲ್ ಎಲ್ಲರ ಜೊತೆನೂ ಚೆನ್ನಾಗಿದ್ದವು. ಫ್ರೆಂಡ್ಸ್ ಅಂತೂ ಅಲ್ಲ ಈ ರೀತಿ ಮಾಡಿರೋದು. ಬೇರೆ ಯಾರು ನಮ್ಗಳಿಗೇನು ಗೊತ್ತಿಲ್ಲ, ಈಗ ಪೊಲೀಸ್ನವ್ರು ಎನ್ಕ್ವೈರಿಗೆ ಗೊತ್ತಾಗುತ್ತೆ. ಬೇರೆ ಫ್ರೆಂಡ್ಸ್ಗಳು ಎಲ್ಲರೂ ಚೆನ್ನಾಗಿದ್ರು ಅವನ ಹತ್ರ. ಏನು ನಮ್ಗೆ ವಿಚಾರ ಗೊತ್ತಿಲ್ಲ, ಅದು ಯಾವ ಕಾರಣಕ್ಕೆ ಅಂತ ವಿಚಾರ ಗೊತ್ತಿಲ್ಲ. ಒಟ್ಟಿಗೆ ಬಾರ್ ಒಳಗೆ ಗಲಾಟೆ ಆಯಿತು ಅಂದರು. ಏನೋ ಪೊಲೀಸ್ನವ್ರು ಯಾರನ್ನ ಕರ್ಕೊಂಡು ಕೂರಿಸ್ಯಾರ ಅಂತ ಏನೋ ವಿಚಾರ ಬಂತು. ಅದು ವಿಚಾರಗಳು ಮಾಹಿತಿಗಳು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ. ಪೊಲೀಸ್ ಎನ್ಕ್ವೈರಿ ಆದ್ಮೇಲೆ ನಮ್ಗೆ ವಿಚಾರ ಗೊತ್ತಾಗೋದು. ನನ್ನ ಭಾಳ ಆತ್ಮೀಯ ಸ್ನೇಹಿತ, ಒಂದು 25 ವರ್ಷದ ನಾನು ಅವನು ಸ್ನೇಹಿತರು. ನನಗೆ ಬೆಳಿಗ್ಗೆ ನನ್ನ ಸ್ನೇಹಿತರ ಫೋನ್ ಮಾಡಿದ್ರು, ಹಿಂಗೆ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ ಹಿಂಗೆ ತೇಜಸ್ವಿನಿಗೆ ಅಂತೇಳಿ. ಹಾಸ್ಪಿಟ್ಲ್ ಹತ್ರ ಬಂದು ನೋಡಿದೆ, ಅಷ್ಟೊತ್ತಿಗೆ ಪ್ರಾಣ ಹೋಗಿತ್ತು. ಏನೋ ರಾತ್ರಿ ಏನೋ ಬಾರ್ ಹತ್ರ ಏನೋ ಗಲಾಟೆ ಆಯಿತು ಹಾಗೆ ಹೀಗೆ ಅಂತೇಳಿ ಹೇಳಿದರು. ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ ನಮಗೆ ಏನು ಅಂತೇಳಿ. ಬಟ್ ಹೊಡೆದಿರೋದು ನಿಜ, ನನಗೆ ಹೊಡೆದಾಕಿರೋದು ನಿಜ. ಅದು ಈ ಮಾರ್ಕೆಟ್ ರೋಡಲ್ಲಿ ಪ್ರೀತಮ್ ಬಾರ್ ಅಂತೇಳಿ ಇತ್ತಲ್ಲ, ಅಲ್ಲಾಗಿರೋದು. ಏನು 2 ಗಂಟೆ ರಾತ್ರಿ ತಂದು ಯಾರು ಗೊತ್ತಿಲ್ಲ, ಯಾರೋ ತಂದು ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹೋದ್ರಂತೆ. ಈಗ ಪೊಲೀಸ್ನವ್ರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾರು ಏನು ಅಂತೇಳಿ. ಫ್ರೆಂಡ್ ಸರ್ಕಲ್ ಎಲ್ಲರ ಜೊತೆನೂ ಚೆನ್ನಾಗಿದ್ದವು. ಫ್ರೆಂಡ್ಸ್ ಅಂತೂ ಅಲ್ಲ ಈ ರೀತಿ ಮಾಡಿರೋದು. ಬೇರೆ ಯಾರು ನಮ್ಗಳಿಗೇನು ಗೊತ್ತಿಲ್ಲ, ಈಗ ಪೊಲೀಸ್ನವ್ರು ಎನ್ಕ್ವೈರಿಗೆ ಗೊತ್ತಾಗುತ್ತೆ. ಬೇರೆ ಫ್ರೆಂಡ್ಸ್ಗಳು ಎಲ್ಲರೂ ಚೆನ್ನಾಗಿದ್ರು ಅವನ ಹತ್ರ. ಏನು ನಮ್ಗೆ ವಿಚಾರ ಗೊತ್ತಿಲ್ಲ, ಅದು ಯಾವ ಕಾರಣಕ್ಕೆ ಅಂತ ವಿಚಾರ ಗೊತ್ತಿಲ್ಲ. ಒಟ್ಟಿಗೆ ಬಾರ್ ಒಳಗೆ ಗಲಾಟೆ ಆಯಿತು ಅಂದರು. ಏನೋ ಪೊಲೀಸ್ನವ್ರು ಯಾರನ್ನ ಕರ್ಕೊಂಡು ಕೂರಿಸ್ಯಾರ ಅಂತ ಏನೋ ವಿಚಾರ ಬಂತು. ಅದು ವಿಚಾರಗಳು ಮಾಹಿತಿಗಳು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ. ಪೊಲೀಸ್ ಎನ್ಕ್ವೈರಿ ಆದ್ಮೇಲೆ ನಮ್ಗೆ ವಿಚಾರ ಗೊತ್ತಾಗೋದು.